ವಿದ್ಯಾರ್ಥಿಗಳೇ ಪರೀಕ್ಷೆಗೆ ರೆಡಿಯಾಗಿ ಜುಲೈನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಬಹುತೇಕ ಫಿಕ್ಸ್. ಜೂನ್ 1ಕ್ಕೆ ಪರೀಕ್ಷಾ ದಿನಾಂಕವನ್ನ ಪ್ರಕಟ ಮಾಡೋ ಸಾಧ್ಯತೆ ಇದೆ. ಸೊ ಎಕ್ಸಾಮ್ಗೆ ಎಲ್ಲರೂ ರೆಡಿಯಾಗಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ತಯಾರಿಯನ್ನ ನಡೆಸ್ತಾ ಇದೆ. ಜುಲೈನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯೋದು ಬಹುತೇಕ ಫಿಕ್ಸ್. ಜೂನ್ 1ಕ್ಕೆ ಪರೀಕ್ಷಾ ದಿನಾಂಕವನ್ನ ಪ್ರಕಟ ಮಾಡೋ ಸಾಧ್ಯತೆ ಇದೆ. ದ್ವಿತೀಯ ಪಿಯು ಪರೀಕ್ಷೆಗೆ ಕೇಂದ್ರ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಶಿಕ್ಷಣ ಇಲಾಖೆ ಸಚಿವರ ಸಭೆಯಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಈ ಸಲ ದ್ವಿತೀಯ ಪಿಯು ಪರೀಕ್ಷೆ ಸರಳೀಕರಣಗೊಳಿಸುವ ಸಾಧ್ಯತೆ ಇದೆ. ಸೊ ಜುಲೈನಲ್ಲಿ ಪರೀಕ್ಷೆಯನ್ನ ನಡೆಸೋ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಈ ಕುರಿತಂತೆ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ಜೂನ್ 1ರಂದು ಮತ್ತಷ್ಟು ಸರಳೀಕರಣಗೊಳಿಸುವ ಸಾಧ್ಯತೆ ಇದೆ ಪರೀಕ್ಷೆಯನ್ನು. ಸಿಬಿಎಸ್ಇ ದ್ವಿತೀಯ ಪಿಯು ಪರೀಕ್ಷೆಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಜೂನ್ 1ರಂದು ಸಿಬಿಎಸ್ಇ ಸೆಕೆಂಡ್ ಪಿಯುಸಿ ಪರೀಕ್ಷಾ ದಿನಾಂಕ ಪ್ರಕಟವಾಗಲಿದೆ. ಪರೀಕ್ಷಾ ಮಾದರಿಯನ್ನ ಕೇಂದ್ರ ಶಿಕ್ಷಣ ಇಲಾಖೆ ಪ್ರಕಟ ಮಾಡಲಿದೆ. ಸಿಬಿಎಸ್ಇ ದ್ವಿತೀಯ ಪರೀಕ್ಷೆ ದಿನಾಂಕವನ್ನ ಕೂಡ ಪ್ರಕಟ ಮಾಡೋ ಸಾಧ್ಯತೆ ಇದೆ. ಜೂನ್ 1ರಂದು ಸಿಬಿಎಸ್ಇ ಸೆಕೆಂಡ್ ಪಿಯು ಪರೀಕ್ಷಾ ಡೇಟ್ ಅನ್ನ ಅನೌನ್ಸ್ ಮಾಡಲಿದ್ದಾರೆ. ಪರೀಕ್ಷಾ ಮಾದರಿಯನ್ನ ಕೇಂದ್ರ ಶಿಕ್ಷಣ ಇಲಾಖೆ ಪ್ರಕಟ ಮಾಡೋ ಸಾಧ್ಯತೆ ಇದೆ. ಕಳೆದ ವರ್ಷದಂತೆ ಜುಲೈನಲ್ಲಿ ಪರೀಕ್ಷೆಯನ್ನ ನಡೆಸೋ ಸಾಧ್ಯತೆ ಇದೆ. ಜೂನ್ 1ರಂದು ಪರೀಕ್ಷೆಗೆ ಬೇಕಾದ ಮಾರ್ಗಸೂಚಿಯನ್ನ ಪ್ರಕಟ ಮಾಡಲಾಗುತ್ತೆ. ರಾಜ್ಯಗಳ ಅಭಿಪ್ರಾಯವನ್ನ ಪಡೆದು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮೇ 25ರ ಒಳಗೆ ವಿವರವಾದ ಸಲಹೆಯನ್ನ ನೀಡುವಂತೆ ರಾಜ್ಯಗಳಿಗೆ ಸೂಚನೆಯನ್ನ ಕೊಡಲಾಗಿತ್ತು. ಸಚಿವರ ಸಭೆಯಲ್ಲಿ ಕೇಂದ್ರ ಸಚಿವ ರಮೇಶ್ ಪೋಖ್ರಿಯಾಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಗಳ ಸಲಹೆ ಆಧರಿಸಿ ಮಾರ್ಗಸೂಚಿಯನ್ನ ಕೇಂದ್ರ ಸರ್ಕಾರ ರಚನೆ ಮಾಡಲಿದೆ. ಸೊ ಜೂನ್ 1ರಂದು ಡೇಟ್ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ರಾಜ್ಯಗಳ ಅಭಿಪ್ರಾಯವನ್ನ ಪಡೆದು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸಭೆಯಲ್ಲಿ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಮೇ 25ರ ಒಳಗೆ ವಿವರವಾದ ಸಲಹೆಯನ್ನ ನೀಡುವಂತೆ ರಾಜ್ಯಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಸಚಿವರ ಸಭೆಯಲ್ಲಿ ಕೇಂದ್ರ ಸಚಿವ ರಮೇಶ್ ಪೋಖ್ರಿಯಾಲ್ ಕೂಡ ಈ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ರಾಜ್ಯಗಳ ಸಲಹೆಯನ್ನ ಆಧರಿಸಿ ಮಾರ್ಗಸೂಚಿಯನ್ನ ಕೇಂದ್ರ ಸರ್ಕಾರ ರಚನೆ ಮಾಡಲಿದೆ. ಪರೀಕ್ಷೆಗೂ ಮುನ್ನ ಪಿಯು ವಿದ್ಯಾರ್ಥಿಗಳಿಗೆ ಕೋವಿಡ್ ಲಸಿಕೆಯನ್ನ ಕೊಡಿಸೋ ಸಾಧ್ಯತೆ ಇದೆ. ಎಲ್ಲಾ ರಾಜ್ಯಗಳ ಎಲ್ಲಾ ಪಿಯು ವಿದ್ಯಾರ್ಥಿಗಳಿಗೂ ಲಸಿಕೆಯನ್ನ ಹಾಕಿಸೋ ಸಾಧ್ಯತೆ ಇದೆ. ಲಸಿಕೆ ಹಾಕಿಸಿದ ಬಳಿಕವೇ ದ್ವಿತೀಯ ಪಿಯು ಪರೀಕ್ಷೆಯನ್ನ ನಡೆಸೋ ಸಾಧ್ಯತೆ ಇದೆ. ಸೊ ಜುಲೈನಲ್ಲಿ ಎಕ್ಸಾಮ್ ಮಾಡಬೇಕು ಅಂತ ಅನ್ಕೊಳ್ತಿದ್ದಾರೆ. ಈ ಕುರಿತಂತೆ ಜೂನ್ 1ರಂದು ಡೇಟ್ ಅನೌನ್ಸ್ ಮಾಡ್ತಾರೆ. ಆದ್ರೆ ಎಕ್ಸಾಮ್ ಹಾಲ್ಗೂ ಎಂಟ್ರಿ ಆಗೋಕ್ ಮುಂಚೆ ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನ ಕೊಡಿಸೋ ಚಾನ್ಸಸ್ ಹೆಚ್ಚಾಗಿದೆ. ಎಲ್ಲಾ ರಾಜ್ಯಗಳ ಎಲ್ಲಾ ಪಿಯು ವಿದ್ಯಾರ್ಥಿಗಳಿಗೂ ಕೂಡ ಲಸಿಕೆಯನ್ನ ಕೊಡಿಸೋ ಸಾಧ್ಯತೆ ಇದೆ. ಲಸಿಕೆ ಹಾಕಿಸಿದ ಬಳಿಕವೇ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ನಡೆಸೋ ಸಾಧ್ಯತೆ ಇದೆ. ಸೊ ಎಲ್ಲಾ ರಾಜ್ಯಗಳ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೋ ಅವರೆಲ್ಲರಿಗೂ ಮೊದಲಿಗೆ ವ್ಯಾಕ್ಸಿನೇಷನ್ ಹಾಕಿಸಿ ಆ ನಂತರ ಅವರನ್ನ ಎಕ್ಸಾಮ್ ಹಾಲ್ಗೆ ಬಿಡುವಂತಹ ಚಾನ್ಸಸ್ ಜಾಸ್ತಿ ಆಗಿದೆ. ಈ ಕುರಿತಂತೆ ಕೂಡ ಸರ್ಕಾರ ನಿರ್ಧಾರವನ್ನ ಪ್ರಕಟ ಮಾಡಲಿದೆ. ಮೊದಲಿಗೆ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಜೂನ್ 1ರಂದು ಯಾವಾಗಿನಿಂದ ಪರೀಕ್ಷೆಯನ್ನ ಮಾಡಲಾಗುತ್ತೆ, ಅದಕ್ಕೆ ಸರ್ಕಾರದ ಗೈಡ್ಲೈನ್ಸ್ ಏನು, ವಿದ್ಯಾರ್ಥಿಗಳು ಪಾಲನೆ ಮಾಡಬೇಕಾದಂತಹ ಮಾರ್ಗಸೂಚಿಗಳೇನೇನು, ಇದೆಲ್ಲದನ್ನ ಅನೌನ್ಸ್ ಮಾಡ್ತಾರೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೂ ಲಸಿಕೆಯ ಒಂದು ವಿದ್ಯಾರ್ಥಿಗಳಿಗೆ ಲಸಿಕೆ ಕೊಡಿಸುವ ಒಂದು ತಯಾರಿಯನ್ನ ಕೂಡ ಸರ್ಕಾರ ಮಾಡ್ಕೊಳ್ತಾ ಇದೆ. ವ್ಯಾಕ್ಸಿನೇಷನ್ ಬಳಿಕ ಎಕ್ಸಾಮ್ ಮಾಡುವಂತಹ ಚಾನ್ಸಸ್ ಇದೆ. ಈ ಕುರಿತಂತೆ ಇನ್ನೂ ಯಾವುದೇ ಅಧಿಕೃತ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಈ ಕುರಿತಂತೆ ಸರ್ಕಾರದಲ್ಲಿ ಚಿಂತನೆಗಳು ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೀಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧರಣೀಶ್, ಇಷ್ಟು ದಿನಗಳ ಕಾಲ ಶಿಕ್ಷಣ ಸಚಿವರು ನಮಗೆ ಮಕ್ಕಳ ಆರೋಗ್ಯ ಬಹಳ ಮುಖ್ಯ, ಈ ಕೋವಿಡ್ ನಿಯಂತ್ರಣಕ್ಕೆ ಬಂದ ನಂತರ ನಾವು ಎಕ್ಸಾಮ್ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ರು. ಆದ್ರೆ ಇದೀಗ ಜುಲೈನಲ್ಲಿ ಪಿಯು ಎಕ್ಸಾಮ್ ನಡೆಯೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಸಿದ್ಧತೆಗಳು ಹಾಗೆ ಮಾರ್ಗಸೂಚಿಗಳ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ? ಸೌಮ್ಯ, ಈಗ ಸಿಬಿಎಸ್ಇ ಸೆಕೆಂಡ್ ಪಿಯುಸಿ ಪರೀಕ್ಷೆ ನಡೆಯುತ್ತೋ ನಡೆಯಲ್ವೋ ಎನ್ನುವಂತಹ ಗೊಂದಲ ಇತ್ತು. ಈಗ ಆ ಒಂದು ಗೊಂದಲಕ್ಕೆ ತೆರೆ ಬಿದ್ದಿದೆ. ಕೇಂದ್ರ ಸರ್ಕಾರ ಪರೀಕ್ಷೆಯನ್ನು ನಡೆಸಲಿಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ. ಇವತ್ತು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅಂದರೆ ಯಾವಾಗ ಪರೀಕ್ಷೆ ನಡೆಸಬೇಕು ಅನ್ನುವಂಥದ್ದಷ್ಟೇ ಈಗ ಬಾಕಿ ಇದೆ. ಮತ್ತು ಯಾವ ರೀತಿಯಲ್ಲಿ ನಡೆಸಬೇಕು, ಹೊಸ ಮಾರ್ಗಸೂಚಿಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಕೂಡ ನಿರ್ಧರಿಸಬೇಕಾಗತ್ತೆ.
ಈ ಅಂಶಗಳನ್ನ ಜೂನ್ 1ನೇ ತಾರೀಕು ಕೇಂದ್ರ ಮಾನವ ಸಂಪನ್ಮೂಲ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಪ್ರಕಟಿಸ್ತಾರೆ ಅಂತೇಳಿ ಇವತ್ತಿನ ಸಭೆಯಲ್ಲಿ ಗೊತ್ತಾಗಿದೆ. ಅಂದ್ರೆ ಜೂನ್ 1ನೇ ತಾರೀಕಿಗೆ ಈ ಸಿಬಿಎಸ್ಇ ಪರೀಕ್ಷೆ ಸೆಕೆಂಡ್ PUCಯ ಪರೀಕ್ಷೆ ಸ್ವರೂಪ ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದನ್ನ ಸರಳೀಕರಿಸಬೇಕು ಕರೋನಾ ಹಿನ್ನೆಲೆಯಲ್ಲಿ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಸೊ ಹಾಗಾಗಿ ಅದು ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಕ್ಚುಲಿ ಏನಾಗಿತ್ತು, ಪೋಷಕರು, ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಕರೋನಾ ಕಾರಣಕ್ಕೋಸ್ಕರ, ಯಾಕಂದ್ರೆ ನಾವು ನೋಡಿದ್ವಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಕರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ವು, ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು, ಸೋಂಕು ಬಹಳ ತೀವ್ರವಾಗಿ ಹರಡ್ತಾ ಇತ್ತು. ಹಾಗಾಗಿ ಈ ಸೆಕೆಂಡ್ PUC ಪರೀಕ್ಷೆಯನ್ನ ರದ್ದು ಮಾಡಬೇಕು ಅನ್ನುವಂತ ಒತ್ತಡಗಳು ಕೇಳಿಬರ್ತಿದ್ವು. ಆದ್ರೆ ಇನ್ನೊಂದು ಕಡೆ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಗಳು ಪರೀಕ್ಷೆ ನಡೀಲಿ ಅನ್ನುವಂತಹ ವಾದವನ್ನ ಮುಂದಿಡ್ತಾ ಇದ್ವು. ಹಾಗಾಗಿಯೇ ಇದರಲ್ಲಿ ಗೊಂದಲ ನಿರ್ಮಾಣ ಆಗಿತ್ತು. ಇವತ್ತು ಆ ಗೊಂದಲಕ್ಕೆ ಕೇಂದ್ರ ಸರ್ಕಾರ ತೆರೆಯನ್ನ ಎಳೆದಿದೆ. ಇನ್ನು ಯಾವ ರೀತಿ ಪರೀಕ್ಷೆಯನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಆಕ್ಚುಲಿ ಇವತ್ತು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸಭೆಯಲ್ಲಿ ಒಟ್ಟು 17-18 ಅಂಶಗಳ ಬಗ್ಗೆ, ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ ವೈಸ್ ಡಿಸ್ಕಷನ್ ಮಾಡಲಾಯಿತು ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿದಾವೆ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ಕೊಡಿ ಅಂತೇಳಿ ಇದೇ ತಿಂಗಳು 25ನೇ ತಾರೀಕು ದಿನಾಂಕವನ್ನ ಕಾಲಾವಕಾಶವನ್ನ ನೀಡಿದೆ ಕೇಂದ್ರ ಸರ್ಕಾರ. ಸೊ ರಾಜ್ಯಗಳು ಕೂಡ ಇನ್ನಷ್ಟು ಸಲಹೆಗಳನ್ನ ನೀಡಬಹುದು. ಆ ಸಲಹೆಗಳೆಲ್ಲವನ್ನ ಆಧರಿಸಿ ನಾನಾಗಲೇ ಹೇಳಿದಂತೆ ಹೊಸ ಸ್ವರೂಪವನ್ನ ಯಾವ ರೀತಿ ಪರೀಕ್ಷೆ ನಡೆಸಬೇಕು ಅನ್ನುವಂಥದ್ದನ್ನ ನಿರ್ಧರಿಸ್ತಾರೆ ಮತ್ತು ಅದು ಜೂನ್ 1ನೇ ತಾರೀಕು ಪ್ರಕಟಿಸ್ತಾರೆ. ಮತ್ತೆ ಜುಲೈನಲ್ಲಿ ಪರೀಕ್ಷೆ ನಡೀಬಹುದು ಅಂತ ಹೇಳಲಾಗ್ತಿದೆ. ಯಾಕೆಂದ್ರೆ ಕಳೆದ ವರ್ಷ ಕೂಡ ಇದೇ ಕರೋನಾ ಕಾರಣಕ್ಕೋಸ್ಕರ ಜುಲೈನಲ್ಲಿ CBSE ಸೆಕೆಂಡ್ PUC ಪರೀಕ್ಷೆಗಳು ನಡೆದಿದ್ದು, ಈಗಲೂ ಕೂಡ ಅದೇ ಅಂದ್ರೆ ಕಳೆದ ವರ್ಷದಂತೆ ಜುಲೈ ತಿಂಗಳಿನಲ್ಲಿ ನಡೀಬಹುದು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದೆ. ಆ ತರದ ಒಂದು ಅಂದಾಜು ಕೇಂದ್ರ ಸರ್ಕಾರದ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಇನ್ನು ಕರೋನಾ ಇರುವ ಕಾರಣಕ್ಕೋಸ್ಕರ ಪರೀಕ್ಷಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಸನ್ನದ್ಧಗೊಳಿಸಬೇಕು, ಪರೀಕ್ಷೆಗೆ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನ ಅನ್ಕೊಂಡಿದೆ. ಮತ್ತೊಂದ್ ಕಡೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆದ ಬಳಿಕವೇ ಎಕ್ಸಾಮ್ ಅನ್ನ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಇದು ಎಷ್ಟರ ಮಟ್ಟಿಗೆ ನಿಜಕ್ಕೂ ಮಕ್ಕಳಿಗೆ ಲಸಿಕೆ ಹಾಕಿಸಿದ ಬಳಿಕವೇ ಎಕ್ಸಾಮ್ ಅನ್ನ ಮಾಡ್ತಾರಾ, ಹೇಗೆ? ಸೌಮ್ಯ, ಏನಂತಂದ್ರೆ ಈಗಿರುವಂತಹ ಕರೋನಾ ಲಸಿಕೆ 3ನೇ ಹಂತದಲ್ಲಿ ನಡೀತಿರುವಂತದ್ದು 18 ವರ್ಷದ ಮೇಲ್ಪಟ್ಟವರಿಗೆ. ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಅಂದ್ರೆ ಎಲ್ರಿಗೂ ಕೂಡ 18 ವರ್ಷ ಆಗಿರಲ್ಲ, ಕೆಲವ್ರಿಗೆ ಆಗಿರುತ್ತೆ. ಸೊ ಹಾಗಾಗಿ ಆ ಒಂದು ಅಂದ್ರೆ ಅವರ ಮೂಲ ಏನು ನಿಯಮ ಇದೆ 18 ವರ್ಷದ ಮೇಲ್ಪಟ್ಟವರು ಅಂತ, ಅದನ್ನ ಸಡಿಲಿಸಬೇಕಾಗತ್ತೆ. ಆ ವಯೋಮಿತಿಯನ್ನ ಸಡಿಲಿಸಿ PUC ವಿದ್ಯಾರ್ಥಿಗಳಿಗೆ ಈ ಬಾರಿ ಪರೀಕ್ಷೆ ತೆಗೆದುಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕರೋನಾ ಲಸಿಕೆ ಕೊಡಲಿಕ್ಕೆ ಮೊದಲಿಗೆ ನಿರ್ಧರಿಸಬೇಕಾಗತ್ತೆ. ಮತ್ತು ಈಗಾಗಲೇ ಬೇರೆ ತರದೇ ಸಮಸ್ಯೆ ಇದೆ, ಏನೋ ಲಸಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ ಅಂತೇಳಿ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ 18 ವರ್ಷದವ್ರ ಮೇಲ್ಗಡೆ ಸಿಗ್ತಿಲ್ಲ. ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ. ಸೊ ಕೇಂದ್ರ ಸರ್ಕಾರ ಲಸಿಕೆಗಳನ್ನು ಪೂರೈಸಬೇಕಾಗತ್ತೆ. ಅದಕ್ಕೂ ಮಿಗಿಲಾಗಿ ವಯೋಮಿತಿಯನ್ನು ಸಡಿಲಿಸಬೇಕಾಗತ್ತೆ. ಜೊತೆಗೆ ರಾಜ್ಯ ಸರ್ಕಾರಗಳು ಕೂಡ ಪೂರಕವಾಗಿ ಅಂದ್ರೆ ಅಷ್ಟೇ ಬೇಗವಾಗಿ ಈಗ ಜುಲೈನಲ್ಲಿ ಪರೀಕ್ಷೆ ನಡೆಸ್ತಾರೆ ಅಂದ್ರೆ ಅಷ್ಟರೊಳಗೆ ಎಲ್ಲ ಸೆಕೆಂಡ್ PUC ಪರೀಕ್ಷಾರ್ಥಿಗಳಿಗೆ ಕರೋನಾ ಲಸಿಕೆಯನ್ನ ಕೊಡಬೇಕಾಗತ್ತೆ. ಜೊತೆಗೆ ಅವ್ರಿಗೆ ಇನ್ನೊಂದು 3 ದಿನ ಅನ್ನುವಂಗೆ ಏನಾದರೂ ಟೆಸ್ಟ್ ಮಾಡಬೇಕು ಅನ್ನುವಂಥದ್ದು ಏನಾದರೂ ಮಾಡಿದ್ದೆ ಆದ್ರೆ ಜೂನ್ 1ನೇ ತಾರೀಕು ಅದು ಗೊತ್ತಾಗುತ್ತೆ. ಪರೀಕ್ಷೆ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಬೇಕಾ ಇಲ್ವಾ ಅನ್ನುವಂಥದ್ದನ್ನ. ಸೊ ಮಾಡಬೇಕು ಅನ್ನೋದಾದ್ರೆ ಆ ಟೆಸ್ಟ್ಗಳನ್ನ ಮಾಡಬೇಕು, ಜೊತೆಗೆ ಲಸಿಕೆಗಳನ್ನ ಕೊಡಬೇಕು. ಮತ್ತೆ ಅಲ್ಲೂ ಕೂಡ ಬೇರೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕಾಗಿರುತ್ತೆ ಕೋವಿಡ್ ಮಾರ್ಗಸೂಚಿಯ ಅನುಸಾರವಾಗಿ. ಸೊ ಅದಷ್ಟೆಲ್ಲವನ್ನ ಕೂಡ ಮಾಡಬೇಕು. ನಾನು ಅದಕ್ಕೆ ಹೇಳಿದೆ, ಜೂನ್ 1ನೇ ತಾರೀಕು ಕೇಂದ್ರದ ಮಾನವ ಸಂಪನ್ಮೂಲ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಪ್ರಕಟಿಸುವಂತಹ ಪರೀಕ್ಷೆಯ ಸ್ವರೂಪದಿಂದ ಮುಂದೆ ಈ ಪರೀಕ್ಷೆ ಯಾವ ರೀತಿಯಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇದರಿಂದ ಕೆಲವು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ಉಪನ್ಯಾಸಕರಿಗೆ ಯಾರು ವಿರೋಧವನ್ನ ಮಾಡ್ತಿದ್ರೋ ಅವ್ರಿಗಿದು ಖಂಡಿತಕ್ಕೂ ಕೂಡ ಆತಂಕಕಾರಿಯಾಗಿರ್ಬೋದು. ಕೆಲವರು ನಿರೀಕ್ಷೆಯನ್ನ ಮಾಡಿರ್ಬೋದು, ಇಲ್ಲ 1 ವರ್ಷ ವೇಸ್ಟ್ ಆಗ್ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಪರೀಕ್ಷೆ ನಡೀಲಿ, ಎಲ್ಲ ಕಷ್ಟಗಳ ನಡುವೆ ಅದು ಒಂದು ಆಗ್ಲಿ ಅನ್ನುವಂತ ಆ ತರದ ಮನೋಭಾವ ಇರೋರು ಸಹಜವಾಗಿ ಇರ್ತಾರೆ. ಸೊ ಅವರಿಗೆ ಇದು ಒಂದು ರೀತಿಯಲ್ಲಿ ಖುಷಿ ಕೊಟ್ಟಿರ್ಬೋದು. ಯಾಕಂದ್ರೆ ಕೆಲವು ಈಗ ಬರೇ ನಾನು ಉಪನ್ಯಾಸಕರು, ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು, ಪೋಷಕರಷ್ಟೇ ಅಲ್ಲದೆ ಬೇರೆ ಸಮಾಜದ ಬೇರೆ ಬೇರೆ ವರ್ಗದವರು ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದು, ಇದು ರಾಜಕೀಯವಾಗಿ ಕೂಡ ವಾದ ವಿವಾದಗಳಿಗೆ ಕಾರಣ ಆಗಿತ್ತು. ಹಾಗಾಗಿ ಬಹಳ ಮಹತ್ವವನ್ನ ಪಡ್ಕೊಂಡಿತ್ತು ಇವತ್ತಿನ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸಭೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಒಂದು ಪರೀಕ್ಷೆ
ನಡೆಯುತ್ತೆ ಅನ್ನುವಂಥದ್ದು ಖಾತ್ರಿ ಆಗಿದೆ. ಅದು ಆಲ್ಮೋಸ್ಟ್ ಜುಲೈನಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಖಚಿತ ಆಗಿದೆ. ಇನ್ನು ಅದು ಯಾವ ಸ್ವರೂಪದಲ್ಲಿ ನಡೆಯುತ್ತೆ ಮತ್ತು ಅವರಿಗೆ ಲಸಿಕೆ ಆಗ್ತಾರಾ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಸಂಗತಿ. ಅದು ಕೂಡ ಜೂನ್ 1ನೇ ತಾರೀಕಿಗೆ ಗೊತ್ತಾಗಬಹುದು. ಸೌಮ್ಯ, ಥ್ಯಾಂಕ್ ಯು ಧರಣೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನಾವು ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ದ್ವಿತೀಯ PU ಪರೀಕ್ಷೆಯನ್ನ ರದ್ದು ಮಾಡಬೇಡಿ, ಎಕ್ಸಾಮ್ ನಡೆಸಬೇಕು. ವೃತ್ತಿಪರ ಕೋರ್ಸ್ಗೆ ರೆಡಿಯಾಗ್ತಾ ಇರೋ ಮಕ್ಕಳಿಗೆ ಪರೀಕ್ಷೆ ಅನಿವಾರ್ಯ ಅಂತ ಕೇಂದ್ರ ಶಿಕ್ಷಣ ಇಲಾಖೆ ಸಭೆಯಲ್ಲಿ ಸುರೇಶ್ ಕುಮಾರ್ ಪ್ರತಿಪಾದನೆ ಮಾಡಿದ್ದಾರೆ. ಯಾವುದಾದ್ರೂ ಮಾದರಿಯಲ್ಲಿ ಪರೀಕ್ಷೆಯನ್ನ ನಡೆಸಲೇಬೇಕು. ಕೋವಿಡ್ ನಿಯಂತ್ರಣಕ್ಕೆ ಬಂದ ನಂತರ ಪರೀಕ್ಷೆ ನಡೆಯಲಿ, ಪರೀಕ್ಷಾ ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸಿ ಪರೀಕ್ಷೆ ನಡೆಸಲು ಮನವಿ ಮಾಡಿದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು. ಇದೀಗ ವೃತ್ತಿಪರ ಕೋರ್ಸ್ಗಳಿಗೆ ರೆಡಿ ಆಗುವಂತಹ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಎಕ್ಸಾಮ್ ಆಗಲಿಲ್ಲ ಅಂತಂದ್ರೆ. ಕೋವಿಡ್ ನಿಯಂತ್ರಣಕ್ಕೆ ಬಂದ ಮೇಲಾದ್ರೂ ಪರೀಕ್ಷೆಯನ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗಾಗಿ ದ್ವಿತೀಯ PU ಪರೀಕ್ಷೆಯನ್ನ ರದ್ದು ಮಾಡಬೇಡಿ ಅಂತ ಕೇಂದ್ರ ಶಿಕ್ಷಣ ಇಲಾಖೆ ಸಭೆಯಲ್ಲಿ ಸಚಿವ ಸುರೇಶ್ ಕುಮಾರ್ ಅವರು ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಯಾವುದಾದ್ರೂ ಮಾದರಿಯಲ್ಲಿ ಪರೀಕ್ಷೆಯನ್ನ ನಡೆಸಲೇಬೇಕು, ಕೋವಿಡ್ ನಿಯಂತ್ರಣಕ್ಕೆ ಬಂದ ನಂತರ ಆದರೂ ಪರೀಕ್ಷೆಯನ್ನ ಮಾಡಲೇಬೇಕು, ಪರೀಕ್ಷಾ ಪ್ರಕ್ರಿಯೆಯನ್ನ ಸರಳೀಕರಣಗೊಳಿಸಿ ಪರೀಕ್ಷೆಯನ್ನ ನಡೆಸೋದಕ್ಕೆ ಸಚಿವ ಸುರೇಶ್ ಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪರೀಕ್ಷೆ ನಡೆಸುವ ಸರ್ಕಾರದ ನಿರ್ಧಾರಕ್ಕೆ ಮೆಚ್ಚುಗೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ PU ಎಕ್ಸಾಮ್ ಸೂಕ್ತ. ಶಿಕ್ಷಣ ಸಚಿವರ ನಿರ್ಧಾರಕ್ಕೆ ರೂಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಸ್ವಾಗತವನ್ನ ಕೋರಿದ್ದಾರೆ. ಸೊ ಎಕ್ಸಾಮ್ ಅಂತೂ ಮಾಡಲೇಬೇಕು, ಯಾಕಂದ್ರೆ PUC ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಕೆಲವರು ಮೆಡಿಕಲ್ ಮಾಡಬೇಕು ಅಂತಿರ್ತಾರೆ, ಇಂಜಿನಿಯರಿಂಗ್ ಮಾಡಬೇಕು ಅಂತಿರ್ತಾರೆ, ಹೀಗೆ ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿರುವಂತಹ ಮಕ್ಕಳಿಗೆ ಪರೀಕ್ಷೆ ಅನಿವಾರ್ಯ ಆಗೇ ಆಗಿರುತ್ತೆ. ಸೊ ಸರ್ಕಾರ ಪರೀಕ್ಷೆಯನ್ನ ನಡೆಸುವ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿದೆ. ಅಟ್ ಎನಿ ಕಾಸ್ಟ್ ಎಕ್ಸಾಮ್ ಆಗೇ ಆಗುತ್ತೆ. ಕೋವಿಡ್ ನಿಯಂತ್ರಣಕ್ಕೆ ಬಂದ ನಂತರ ಎಕ್ಸಾಮ್ ಅನ್ನ ಮಾಡೇ ಮಾಡ್ತಾರೆ. ಸೊ ಇದೊಂದು ಸ್ವಾಗತಾರ್ಹ ನಿರ್ಧಾರ ಅಂತ ರೂಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಸ್ವಾಗತ ಕೋರಿದ್ದಾರೆ. ಖಂಡಿತವಾಗೂ ಸ್ವಾಗತಾರ್ಹ. ಯಾಕಂದರೆ ದ್ವಿತೀಯ PUCದು ಏನು ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಷನ್ನ ಅಂತಿಮ ಘಟ್ಟ. ಸೊ ಅದರ ನಂತರ ಬರುವಂತಹವು ಡಿಗ್ರಿ ಕೋರ್ಸ್ಗಳಾಗಿರ್ತವೆ. ಅದು JEE IIT ಆಗಿರ್ಬೋದು, ಅಥವಾ ಮೆಡಿಕಲ್ ಆಗಿರ್ಬೋದು, ಅಥವಾ ಇತರೆ ಇಂಜಿನಿಯರಿಂಗ್ ಕೋರ್ಸ್ಗಳಾಗಿರ್ಬೋದು. ಸೊ ಅದು ಎಲ್ಲದಕ್ಕೂ ಕೂಡ ಅದನ್ನೊಂದು ಎಂಟ್ರೆನ್ಸ್ ಅಂತ ಆಗಿರುತ್ತೆ. ಸೊ ಅಲ್ಲಿ ಪ್ರತಿಭಾನ್ವಿತರನ್ನ ಹುಡುಕಬೇಕಾಗುತ್ತೆ. ದೇಶಾದ್ಯಂತ ಕೋಟ್ಯಾಂತರ ಮಕ್ಕಳುಗಳಿರ್ತವೆ. ನಮ್ಮ ರಾಜ್ಯದಲ್ಲಿ ಸ್ಟೇಟ್ ಸಿಲೆಬಸ್ಸಲ್ಲಿ ಸೆಕೆಂಡ್ PUC ಬರೆಯೋಂಥವ್ರು ಸುಮಾರು 5.5 ಲಕ್ಷ ಮಕ್ಕಳುಗಳಿದ್ದಾವೆ. ಅದೇ ರೀತಿ CBSE ICSEನಲ್ಲಿ 12th ಹೆಚ್ಚು ಕಮ್ಮಿ 1 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾವೆ. ಸೊ ಅವುಗಳಲ್ಲಿ ಅಂದರೆ ಅವರಲ್ಲಿ ಪ್ರತಿಭಾವಂತರನ್ನ ಅನ್ವೇಷಣೆ ಮಾಡುವಾಗ ಪರೀಕ್ಷೆ ಅನ್ನೋದು ಕಡ್ಡಾಯವಾಗಿ ಆಗಲೇಬೇಕಾಗುತ್ತೆ. ಸೊ ಇಂಥ ಸಂಕಷ್ಟ ಪರಿಸ್ಥಿತಿನಲ್ಲಿ ಈಗೇನು ಸೆಂಟರ್ಗಳಿದಾವೋ ಆ ಸೆಂಟರ್ಗಳನ್ನಲ್ಲೇ ಜಾಸ್ತಿ ಸಂಖ್ಯೆಯ ಸೆಂಟರ್ಗಳನ್ನು ಡಬಲ್ಲು ಅಥವಾ ಟ್ರಿಬಲ್ಲು ಎಕ್ಸಾಮ್ ಸೆಂಟರ್ಗಳನ್ನು ಮಾಡಿ, ಸೊ ಮಕ್ಕಳನ್ನು ಒಂದು ರೂಮ್ಗೆ 20 ಹಾಕುವಂಥವ್ರನ್ನ 5-10 ಹುಡುಗರನ್ನ ಕೂರಿಸ್ಬಿಟ್ಟು ಪರೀಕ್ಷೆಯನ್ನು ಸರಳೀಕರಣಗೊಳಿಸ್ಬಿಟ್ಟು, ಅಂದರೆ ಕ್ವಶನ್ ಪೇಪರನ್ನು ಸರಳೀಕರಣಗೊಳಿಸ್ಬಿಟ್ಟು ಅದನ್ನು ಕಡಿಮೆ ಅವಧಿನಲ್ಲಿ ಬರೆಯೋ ಥರ ವ್ಯವಸ್ಥೆಗಳನ್ನು ಮಾಡಿ, ಸೊ ಎಲ್ಲ SOPಗಳನ್ನು ಮೇಂಟೈನ್ ಮಾಡಿ ಪ್ರಾಪರಾಗಿ ಸೊ ಪರೀಕ್ಷೆಯನ್ನು ಬರೆಯೋದು ಸೂಕ್ತ. ಸೆಕೆಂಡ್ PUCದು ಸ್ಪೆಷಲಿ ಸೊ ಅದರ ಅವಶ್ಯಕತೆ ಬಹಳ ಇದೆ. ಅದನ್ನು ಯಾವುದೇ ಕಾರಣದಿಂದ ಮಿಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ರೂಪ್ಸಾ ಕರ್ನಾಟಕ ಒತ್ತಾಯ ಮಾಡ್ತಾ ಐತೆ. ಸೊ ಇದು ಈ ಬಗ್ಗೆ ಮಾತನಾಡೋದಕ್ಕೆ ಶಿಕ್ಷಣ ತಜ್ಞರಾಗಿರುವಂತಹ ಸುಪ್ರೀತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸುಪ್ರೀತ್ ಅವರೇ. ನಮಸ್ಕಾರ. PU ವಿದ್ಯಾರ್ಥಿಗಳಿಗೆ, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ಒಂದು ಕ್ಲಾರಿಟಿನೇ ಇರಲಿಲ್ಲ. ಈ ಬಾರಿ ಎಕ್ಸಾಮ್ ಆಗುತ್ತೋ ಇಲ್ವೋ, ಮಾಡೋದಾದ್ರೆ ಯಾವಾಗ ಮಾಡ್ತಾರೆ, ಹೀಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು. ಈಗ ಸರ್ಕಾರ ಫೈನಲಿ ಒಂದು ನಿರ್ಧಾರಕ್ಕೆ ಬಂದಿದೆ. ಸರ್ಕಾರ ಕೂಡ ಒಂದು ಡಿಸಿಷನ್ ಅನ್ನ ತಿಳಿಸುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕೋವಿಡ್ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗಿತ್ತು. ಹಾಗಾಗಿ ಮಕ್ಕಳ ಹಿತದೃಷ್ಟಿಯಿಂದ ನಾವು ಈಗಲೇ ಏನು ನಿರ್ಧಾರ ಕೈಗೊಳ್ಳಕ್ಕಾಗಲ್ಲ, ಕಡಿಮೆ ಆದ್ಮೇಲೆ ಪರೀಕ್ಷೆ ಬಗ್ಗೆ ನೋಡೋಣ ಅಂತ ಹೇಳಿದ್ರು. ಈಗ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಎಕ್ಸಾಮ್ ಅಂತೂ ನಾವು ಮಾಡೇ ಮಾಡ್ತೀವಿ, ಸೆಕೆಂಡ್ PU ಎಕ್ಸಾಮ್ ಬಹುಶಃ ಅದು ಜುಲೈನಲ್ಲಿ ಆಗಬಹುದು ಅಂತ. ಇದು ಸ್ವಾಗತಾರ್ಹ ಅಂತ ಹೇಳ್ತೀರಾ? ಖಂಡಿತ ಇದು ಸ್ವಾಗತಾರ್ಹ. ಜೊತೆಗೆ ನನ್ನ ಒಂದು ನಿಲುವು ಏನಪ್ಪಾ ಅಂತಂದ್ರೆ, ಈ ಶಿಕ್ಷಣ ಕ್ಷೇತ್ರಕ್ಕೆ ಅಥವಾ ಶಿಕ್ಷಣದ ಒಂದು ವ್ಯವಸ್ಥೆಗೆ ಸಿಕ್ಕಂತಹ ಒಂದು ನ್ಯಾಯ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಆ ಮಕ್ಕಳು ನಾಳೆ ದಿವಸ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೆಯೋದಿತ್ತು. ಸೈನ್ಸ್ ಸ್ಟ್ರೀಮ್ ಮಕ್ಕಳಾಗಿರ್ಬಹುದು, ಅಂದ್ರೆ ವಿಜ್ಞಾನದ ಸ್ಟ್ರೀಮ್ ಮಕ್ಕಳು, ಅಥವಾ ಕಾಮರ್ಸ್ ಸ್ಟ್ರೀಮ್ ಮಕ್ಕಳಾಗಿರ್ಬಹುದು, ಅವ್ರಿಗೆ JEE ಎಕ್ಸಾಮಿನೇಷನ್ಸ್, ನೀಟ್ ಎಕ್ಸಾಮಿನೇಷನ್ಸ್ ಇತ್ತು, CA ಎಕ್ಸಾಮಿನೇಷನ್ಸ್ ಇತ್ತು. ಅದ್ರ ಜೊತೆಗೆ
ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅನ್ನ ಮುಂದೆ IAS KS ಆಗ್ತಕ್ಕಂತ ವಿದ್ಯಾರ್ಥಿಗಳು ಆರ್ಟ್ ಸ್ಟೂಡೆಂಟ್ಸ್ ಇಂದಾನು ಬಹುತೇಕ ಸ್ಟೂಡೆಂಟ್ಸ್ ಬರೋರಿದ್ರು. ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಮೈಲಿಗಲ್ಲು. ಇಟ್ ಈಸ್ ಎ ಪ್ರಾಪರ್ ಮೈಲ್ ಸ್ಟೋನ್ ಸೆಕೆಂಡ್ ಇಯರ್ PUC. ಎಕ್ಸಾಮಿನೇಷನ್ ಮಿಸ್ ಆಗ್ಬಿಟ್ರೆ ಬಹಳ ತಪ್ಪಾಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಇವತ್ತಿನ ದಿವಸ ನ್ಯಾಯ ಸಿಕ್ಕಿದೆ, ಮಕ್ಕಳಿಗೂ ಕೂಡ ನ್ಯಾಯ ಸಿಕ್ಕಿದೆ. ಇವತ್ತಿನ ದಿವಸ ಸಾಕಷ್ಟು ಕಾಲಾವಕಾಶ ಇರೋದ್ರಿಂದ ಯಾವ ವಿದ್ಯಾರ್ಥಿಗಳು ಕೂಡ ಆಲಸ್ಯ ಮಾಡಿದಿರಾ ದಯವಿಟ್ಟು ಏನ್ ಗೊಂದಲದಲ್ಲಿದ್ರು ಆ ಗೊಂದಲ ಇವತ್ತಿನ ದಿವಸ ಪರಿಹಾರವಾಗಿದೆ. ಹಾಗಾಗಿ ಎಲ್ಲಾ ಮಕ್ಕಳು ತಮ್ಮ ಓದಿನ ಕಡೆಗೆ ಮತ್ತೊಂದು ಸರ್ತಿ ಪುನರಾವರ್ತನೆಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತೀನಿ. ಆದ್ರೆ ಇದ್ರ ಜೊತೆಗೆ ಈ ಮಾನ್ಯ PU ಇಲಾಖೆ ಏನು PUC ಬೋರ್ಡ್ ಏನ್ ಟೈಮ್ ಟೇಬಲ್ ನ ಫಿಕ್ಸ್ ಮಾಡುವಾಗ ದಯವಿಟ್ಟು ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಮಿನಿಮಮ್ 2 days ಗ್ಯಾಪ್ ನ ಇಟ್ಕೊಂಡ್ರೆ ಬಹಳ ಒಳ್ಳೇದು. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ 1 day ಈಸ್ ರಿಕ್ವೈರ್ಡ್ ಫಾರ್ ಏನು ಸ್ಯಾನಿಟೈಸೇಷನ್ ಪರ್ಪಸ್ ಗೆ ಆ ಒಂದು ಎಕ್ಸಾಮಿನೇಷನ್ ಸೆಂಟರ್ ನ ಸ್ಯಾನಿಟೈಸೇಷನ್ ಮಾಡ್ಲಿಕ್ಕೋಸ್ಕರ 1 day ಮಿನಿಮಮ್ ಬೇಕಾಗತ್ತೆ. ಆದ್ರಿಂದ ಎವ್ರಿ ಎಕ್ಸಾಮಿನೇಷನ್ ಪ್ಯಾನಿಕ್ ಆಗ್ತಿದ್ದಂಗೆ ಮಕ್ಕಳು 2 days ಗ್ಯಾಪ್ ಇಟ್ಕೊಂಡ್ರೆ ಬಹಳ ಸೂಕ್ತ ಅಂತ ನನ್ನ ಅನಿಸಿಕೆ. ಒಂದು ಎಲ್ಲಾ ಸ್ಟೂಡೆಂಟ್ಸ್ ಈಗ ವಿದ್ಯಾರ್ಥಿಗಳು ಸಜ್ಜಾಗ್ಬೇಕಾಗತ್ತೆ, ಸಂಪೂರ್ಣ ಸಿದ್ಧತೆ ಮಾಡ್ಕೊಳ್ಳಿ, ಅವ್ರಿಗೆ ಒಳ್ಳೇದಾಗ್ಲಿ. ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಗೆ ಆ ಕಾಲೇಜಿನ ಹಂತದಲ್ಲೇ ಸೈನ್ಸ್ ಓರಿಯೆಂಟೆಡ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ನಾನು ಇದ್ರ ಬಗ್ಗೆನೇ ಮಾತಾಡೋಣ ಅನ್ಕೊಂಡೆ. ಪಾಪ ಈ ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ ಬಹಳ ಕಷ್ಟ ಆಗಿರುತ್ತೆ. ಯಾಕಂದ್ರೆ ಈ ಇಡೀ ವರ್ಷ ಆನ್ಲೈನ್ ಕ್ಲಾಸ್ ಅಲ್ಲೇ ಹೋಗ್ಬಿಡ್ತು. ಅದರಲ್ಲೂ ಪ್ರಾಕ್ಟಿಕಲ್ ಆಗಿ ಅವ್ರು ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡಿರೋದಿಲ್ಲ. ಆಮೇಲೆ ಸ್ವಲ್ಪ ಕಷ್ಟ ಇರುತ್ತೆ. ಅಂಥ ಟೈಮಲ್ಲಿ ಕ್ಲಾಸಸ್ ಅಟೆಂಡ್ ಆಗಿಲ್ಲ, ಎಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ ಆಗಿರೋದ್ರಿಂದ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಸರಿಯಾಗಿ ಡೌಟ್ ಕ್ಲಿಯರ್ ಆಗಿರಲ್ಲ. ಇಲ್ಲ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಎಲ್ಲಾ ಕಾಲೇಜಲ್ಲೂ ಸಂಪೂರ್ಣವಾಗಿ ಆನ್ಲೈನ್ ಅಲ್ಲಿ ಆಗಿಲ್ಲ. ಯಾಕಂದ್ರೆ ಆಫ್ಲೈನ್ ಅವಶ್ಯಕತೆ ಇದ್ದಾಗ ಜನವರಿ 15ರಿಂದ ಯಾವಾಗ ಕಾಲೇಜ್ಗಳು ಓಪನ್ ಆಗ್ಲಿಕ್ಕೆ ಪ್ರಾರಂಭ ಆಯ್ತು, ಸುಮಾರು ಕಡೆ ಪ್ರಾಕ್ಟಿಕಲ್ ರಿಲೇಟೆಡ್ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡಿ ಬೇಕಾದಂತ ಸೂಕ್ತವಾದಂತದನ್ನ 70% ಕಾಲೇಜ್ಗಳಲ್ಲಿ ಪೋರ್ಷನ್ಸ್ ಅನ್ನು ಮುಗಿಸಿದ್ದಾರೆ. ಅದ್ರದ್ದು ಮಾಹಿತಿನೂ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆ ತಗೊಂಡಿತ್ತು ಮುಂಚೆ. ಮತ್ತೆ ಯಾಕಂದ್ರೆ ನಾನು ಪ್ರಿನ್ಸಿಪಾಲ್ ಅಸೋಸಿಯೇಷನ್ ಅಲ್ಲಿ ಕೂಡ ಇದ್ದೀನಿ, ಅದರದ್ದು ಸೂಕ್ತವಾದಂತ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಈ ಮುಂಚೆ ಏನು ಆಯಾ ಕಾಲೇಜಿನ ಹಂತದಲ್ಲೇ ಪರೀಕ್ಷೆ ಮತ್ತು ಮೌಲ್ಯಮಾಪನ ಎರಡನ್ನೂ ಅದೇ ಉಪನ್ಯಾಸಕರಿಂದ ನಡೆಸಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಆ ಒಂದು ಇದು ಕೂಡ ವ್ಯಕ್ತವಾಗಿತ್ತು. ಅದೇ ರೀತಿಯಾಗಿ ಈ ಸತ್ತಿನೂ ಕೂಡ ಅದನ್ನ ಹಾಗೆ ಮುಂದುವರ್ಕೊಂಡು ಬಂದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ಆ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, SOP ನಾರ್ಮ್ಸ್ ಇರ್ಬೋದು, ಇವೆಲ್ಲವನ್ನೂ ಕೂಡ ಫಾಲೋ ಮಾಡಿದಾಗ ಮಕ್ಳಿಗೂ ಎಲ್ಲೋ ಒಂದ್ ರೀತಿ ನ್ಯಾಯ ಸಿಕ್ಕಂಗಾಗತ್ತೆ ಅನ್ನೋದ್ರ ಬಗ್ಗೆ ನನ್ನ ಚಿಂತನೆ. ಟೈಮ್ ಟೇಬಲ್ ಮಾತ್ರ ದಯವಿಟ್ಟು ಒಂದೊಂದು ಎಕ್ಸಾಮಿನೇಷನ್ ಮಿನಿಮಮ್ 2 days ಗ್ಯಾಪ್ ಇದ್ರೆ ಬಹಳ ಒಳ್ಳೇದು. ಮಕ್ಕಳು ಮತ್ತೆ ಪಾಲಕ ಪೋಷಕರು ಪ್ಯಾನಿಕ್ ಆಗೋಲ್ಲ. ಯಾಕಂದ್ರೆ ಈಗ ಎಕ್ಸಾಮಿನೇಷನ್ ಬರೋದನ್ನೇ ಬಹಳ ಹೆದರ್ಕೊಂಡ್ ಬರ್ತಾರೆ ಮಕ್ಕಳು. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೋಬೇಕಾಗತ್ತೆ. ಇದೇ ರೀತಿ ಶಿಕ್ಷಕರಿಗೂ ಕೂಡ ಯಾವ ರೀತಿ ಸುರಕ್ಷತೆಯನ್ನ ಅದ್ರದ್ದು ಏನ್ ಡೆವಲಪ್ಮೆಂಟ್ ಮಾಡ್ಕೊಡ್ಬೇಕು ಅನ್ನೋದನ್ನ ಕೂಡ ಇದ್ರ ಜೊತೆಗೆ ಈಗ ಎಕ್ಸಾಮ್ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲಾ ಮಕ್ಕಳಿಗೂ ಅಂದ್ರೆ ಯಾರ್ಯಾರು ಎಕ್ಸಾಮ್ ಬರೀತಾರೆ ಸೆಕೆಂಡ್ PU ವಿದ್ಯಾರ್ಥಿಗಳು ದೇಶದೆಲ್ಲೆಡೆ ಅವರೆಲ್ಲರಿಗೂ ವ್ಯಾಕ್ಸಿನ್ ಹಾಕ್ಸ್ಬಿಟ್ಟೆ ಆಮೇಲೆ ಎಕ್ಸಾಮ್ ಮಾಡ್ಬೇಕು, ಆ ರೀತಿ ಕೂಡ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅದಾದ್ರೆ ಇನ್ನೂ ಉತ್ತಮ ಅಂತ ಹೇಳ್ತೀರಾ? ಅದನ್ನೇನಾದ್ರೂ ಮಾಡಿದ್ರೆ ನಿಜವಾಗ್ಲೂ ನನ್ನ ಕಡೆಯಿಂದ ಈ ಸರ್ಕಾರಕ್ಕೆ ಒಂದು ದೊಡ್ಡ ಧನ್ಯೋಸ್ಮಿ. ಯಾಕೆಂದ್ರೆ ಆ ಮಕ್ಕಳು ವ್ಯಾಕ್ಸಿನೇಷನ್ ಜಸ್ಟ್ ಅವರ ಕಾಲೇಜ್ ಐಡೆಂಟಿಟಿ ಕಾರ್ಡ್ ತೋರಿಸಿದ್ರೆ ದಯವಿಟ್ಟು ಒಂದು ವ್ಯಾಕ್ಸಿನೇಷನ್ ಅನ್ನ ಹಾಕಿದ್ರೆ ಯಾವ ಕಾಲೇಜ್ ಮಕ್ಕಳಾಗಿರ್ಲಿ, ಸರ್ಕಾರಿ ಕಾಲೇಜ್ ಮಕ್ಕಳಾದ್ರೂ ಆಗಿರ್ಲಿ ಅಥವಾ ಅನುದಾನಿತ ಅಥವಾ ಅನುದಾನ ರಹಿತ ಯಾವ್ದಾರ ಕಾಲೇಜ್ ಮಕ್ಕಳಾಗಿರ್ಲಿ, ಅವರು ಸೆಕೆಂಡ್ PUC ಮಕ್ಕಳು, ಅವರಿಗೆ ಇವತ್ತಿನ ದಿವಸ ವ್ಯಾಕ್ಸಿನೇಷನ್ ಹಾಕಿ ಎಕ್ಸಾಮ್ ಹಾಲಿಗೆ ಕಳಿಸ್ಬೇಕು. ಅದೇ ರೀತಿ ಶಿಕ್ಷಕರಿಗೂ ಕೂಡ ಯಾರ್ಯಾರು ಅದ್ರದ್ದು ಇನ್ವಾಲ್ವ್ಮೆಂಟ್ ಇರ್ತಾರೆ ಸೆಕೆಂಡ್ PUC ಎಕ್ಸಾಮಿನೇಷನ್, ಪ್ರಾಂಶುಪಾಲರ ಆದಿಯಾಗಿ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ಎಲ್ರಿಗೂ ಕೂಡ ವ್ಯಾಕ್ಸಿನೇಷನ್ ನ ಪ್ರಥಮ ಆದ್ಯತೆಯಲ್ಲಿ ಮೊದಲು ಕೊಟ್ಟು ನಂತರ ಎಕ್ಸಾಮಿನೇಷನ್ ಮಾಡಿದ್ರೆ ಅದು ಇನ್ನೂ ಸೂಕ್ತ ಅಂತ ನನ್ನ ಭಾವನೆ. ಬಟ್ ಈ ಬಾರಿ ಆದಷ್ಟು ಸರಳೀಕರಣಗೊಳಿಸಬೇಕು ಎಕ್ಸಾಮ್ ಅಂತ ಹೇಳ್ತಿದ್ದಾರೆ. ಸೊ ಇದು ಯಾವ ರೀತಿ ಆದ್ರೆ ಉತ್ತಮ ಅಂತ ಹೇಳ್ತೀರಿ? ಸರಳೀಕರಣ ಅಂತಂದ್ರೆ ಈಗಾಗಲೇ ಹೇಳಿದೆ ನಾನು, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆಯಾ ಸೆಂಟರ್ಗಳಲ್ಲಿ ಆಯಾ ಕಾಲೇಜ್ಗಳಲ್ಲಿ ಹಂತದಲ್ಲೇನೆ ಪರೀಕ್ಷೆಯನ್ನ ಮತ್ತು ಮೌಲ್ಯಮಾಪನವನ್ನ ಅಲ್ಲೇ ಮಾಡ್ಲಿ. ಅದ್ರ ಜೊತೆಗೆ ಎಕ್ಸಾಮಿನೇಷನ್ ಪರ್ಪಸ್ ಕೂಡ ಎಲ್ಲೋ ಒಂದ್ ಕಡೆ ಯಾವುದಕ್ಕೆ ಒತ್ತು ಕೊಡಬೇಕೋ, ಯಾವ ಸಬ್ಜೆಕ್ಟ್ಗೆ ಒತ್ತು ಕೊಡಬೇಕೋ ಆ ಸಬ್ಜೆಕ್ಟ್ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಯಾವ್ದಿದೆ ಆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮಾತ್ರ ಒತ್ತು ಕೊಟ್ರೆ ಒಳ್ಳೇದು. ಬೇರೆ ಎಲ್ಲಾ ಸಬ್ಜೆಕ್ಟ್ ಅನ್ನು ಮಾಡ್ತಾ ಕೂತ್ಕೊಂಡ್ರೆ
ಬಹುಶಃ ಆ ಟೈಮು ಜಾಸ್ತಿ ಹಿಡಿಯುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ಯಾವ್ದಾದ್ರೂ ಒಂದ್ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ಹರಡ್ಬಿಟ್ರೆ ರೋಗ, ನಾಳೆ ದಿವಸ ಆ ಸೆಂಟ್ರಿಗೆ ಬರ್ತಕ್ಕಂಥ ಎಲ್ಲಾ ಮಕ್ಳಿಗೂ ಪ್ರಾಬ್ಲಮ್ ಆಗ್ಬಾರ್ದು. ಅದನ್ನು ಕೂಡ ತುಂಬಾ ಮುನ್ನೆಚ್ಚರಿಕೆ ಇಟ್ಕೊಂಡು ಸರ್ಕಾರದ ಏನೇನ್ ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾವ್ಯಾವ ಇಲಾಖೆಗಳು ಜೊತೆಲಿದೆಯೋ ಎಲ್ಲಾ ಇಲಾಖೆಗಳು ಕೂಡ ಈ ಎಕ್ಸಾಮಿನೇಷನ್ ನಡೆಯುವಾಗ ಕಳೆದ ಬಾರಿ ಯಾವ ರೀತಿ ಎಲ್ಲಾ ಇಲಾಖೆಗಳು, ವೆದರ್ ಇಟ್ ಈಸ್ ಮುನ್ಸಿಪಾಲಿಟಿ ಇರ್ಬೋದು ಅಥವಾ ರೆವಿನ್ಯೂ ಸೆಕ್ಷನ್ ಇರ್ಬೋದು, ಪ್ರತಿಯೊಬ್ರು ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ರು ಕೂಡ ಏನು ಅನುಕೂಲತೆಯನ್ನ ಮಾಡಿಕೊಟ್ಟಿದ್ರು ಹೋದ್ ಸರ್ತಿ, ಅದೇ ರೀತಿ ಈ ಸಲವೂ ಕೂಡ ಎಲ್ಲಾ ಡಿಪಾರ್ಟ್ಮೆಂಟ್ಸು ಕೂಡ ಶಿಕ್ಷಣ ಇಲಾಖೆಗೆ ನಿಜವಾಗ್ಲೂ ಒಂದು ಸಂಪೂರ್ಣವಾದಂತಹ ಸಹಕಾರ ಕೊಟ್ರೆ, ಯಾಕೆಂದ್ರೆ ಮಕ್ಕಳು ಅವರು, ಆ ಮಕ್ಕಳದು ಭವಿಷ್ಯ, ಅವರೆಲ್ಲರೂ ನಮ್ಮ ನಾಳಿನ ಮುಂದಿನ ಪ್ರಜೆಗಳು, ಅವರು ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದ ಅವ್ರ ಬಗ್ಗೆ ಕಾಳಜಿ ಸರ್ಕಾರಕ್ಕಾಗ್ಲಿ ಅಥವಾ ಸರ್ಕಾರ ಒಂದೇ ಅಲ್ಲ, ಈ ಸಮಾಜಕ್ಕೂ ಕೂಡ ಇರಬೇಕು. ಸಮಾಜದಲ್ಲಿರೋ ಎಲ್ಲ ವ್ಯಕ್ತಿಗಳು ಕೂಡ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡ್ಬೇಕು ಎಕ್ಸಾಮಿನೇಷನ್ ಬರೀಲಿಕ್ಕೆ, ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳಿ ಎಲ್ಲ ಶಿಕ್ಷಕ ವೃಂದದಿಂದ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ದ್ವಿತೀಯ ಪಿಯುಸಿ ಎಕ್ಸಾಮ್ ನಡೆಯುತ್ತೋ ಇಲ್ವೋ, ನಡೆಸೋದಾದ್ರೆ ಯಾವಾಗ ನಡೆಸ್ತಾರೆ, ಇದೆಲ್ಲ ಗೊಂದಲಗಳಿಗೂ ಕೂಡ ಸರ್ಕಾರ ಇದೀಗ ತೆರೆ ಎಳೆದಿದೆ. ಎಕ್ಸಾಮ್ ಖಂಡಿತವಾಗ್ಲೂ ನಡೆಯುತ್ತೆ. ಸೊ ಡೇಟ್ಸ್ನ ಜೂನ್ 1ರಂದು ಅನೌನ್ಸ್ ಮಾಡಿದೆ. ಸೊ ಮಕ್ಕಳು ಭಯ ಬಿಟ್ಟು ಎಲ್ಲರೂ ಎಕ್ಸಾಮ್ಗೆ ರೆಡಿಯಾಗಿ ಅಂತ ಹೇಳ್ತಾ ಇವತ್ತಿನ ಇನ್ಸೈಡ್ ಸ್ಟೋರಿಯನ್ನ ಮುಗಿಸ್ತಾ ಇದ್ದೀನಿ. ಇನ್ನು ನಾನೀಗ ಸ್ಟುಡಿಯೋಯಿಂದ ಹೊರಗೆ ಹೋಗ್ತಾ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನ ಮತ್ತೆ ಹಾಕೊಳ್ತಾ ಇದ್ದೀನಿ. ಕೈಗಳನ್ನ ಆಗಾಗ ಸ್ಯಾನಿಟೈಸ್ ಮಾಡ್ಕೊಳ್ತಾ ಇರಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ, ಮಾಸ್ಕ್ ಅನ್ನ ಸರಿಯಾದ ರೀತಿಯಲ್ಲಿ ಧರಿಸಿ ಅಂತ ಹೇಳ್ತಾ ಇವತ್ತಿನ ಇನ್ಸೈಡ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು.